ಎಲ್ಲವೋ ವಾನರ, ಅವರಿವರನ್ನು ಕೊಂದ ಮಾತ್ರಕ್ಕೆ ನೀನೇನು ಅಜಯ್ಯನೆಂದು ಭಾವಿಸಬೇಡ. ದೇವೇಂದ್ರನನ್ನೇ ಗೆದ್ದ ರಾವಣ ಪುತ್ರ ಇಂದ್ರಜಿತುವಿನಿಂದ ಪರಾಜಿತನಾಗಲು ಸಿದ್ಧನಾಗೋ. ಸಿದ್ಧನಾಗಿದ್ದೇನೆ ರಾವಣ ಪುತ್ರ. ಸೋಲುವುದಕ್ಕಲ್ಲ, ನಿನ್ನನ್ನು, ನಿನ್ನ ತಂದೆಯನ್ನು, ಇಡೀ ರಾಕ್ಷಸ ಕುಲವನ್ನೇ ಸೋಲಿಸುವುದಕ್ಕೆ. ಸೋಲಿಸುತ್ತೀಯೋ ಸೋಲುತ್ತೀಯೋ ಎಂಬುದು ಈಗ ಅರಿವಾಗುತ್ತದೆ. ಜೈ ಶ್ರೀರಾಮ್. ವೀರಾಧಿವೀರ ರಾವಣ ಪುತ್ರ, ಇಂದ್ರನನ್ನೇ ಸೋಲಿಸಿದ ಇಂದ್ರಜಿತು, ನಿನ್ನ ಪರಾಕ್ರಮ ಇಷ್ಟೇ ಏನು? ಮಕ್ಕಳಾಟದಂತ ಇಂಥ ಯುದ್ಧ ಮಾಡಿ ಏಕೆ ಕಾಲ ವ್ಯರ್ಥ ಮಾಡುವೆ? ಹೋಗು, ಆ 10 ತಲೆಯ ನಿನ್ನ ತಂದೆಯನ್ನು ಕಳುಹಿಸು. ನೀನು ಅರಮನೆಗೆ ಹೋಗಿ ಹೊಟ್ಟೆ ತುಂಬ ಊಟ ಮಾಡಿ ಮಲಗಿ ನಿದ್ರೆ ಮಾಡು. ಹೋಗು. ಎಲ್ಲವೋ ಊಟ ಕಪ್ಪಿ, ಈ ಇಂದ್ರಜಿತ್ತನನ್ನು ಮೂದಲಿಸಿ ನುಡಿಯುವೆಯ ರಾಕ್ಷಸ ವೀರರೇ.
ಹದ್ದು ಮೀರಿದ ವರ್ತನೆಯನ್ನು ಸಹಿಸುವುದಿಲ್ಲ. ಈ ಕ್ಷಣವೇ ನಿನ್ನನ್ನು ಬಂಧಿಸಿ ತಂದೆಯ ಬಳಿಗೆ ಎಳೆದೊಯ್ಯುತ್ತೇನೆ. ಈ ಇಂದ್ರಜಿತುವಿನ ಬ್ರಹ್ಮಾಸ್ತ್ರದಿಂದ ಅದೇಗೆ ತಪ್ಪಿಸಿಕೊಳ್ಳುವೆಯೋ ನಾನು ನೋಡಿಯೇ ಬಿಡುತ್ತೇನೆ. ಸೃಷ್ಟಿಕರ್ತನಾದ ಚತುರ್ಮುಖ ಬ್ರಹ್ಮನ ಶಕ್ತಿ ಇರುವ ಈ ಬ್ರಹ್ಮಾಸ್ತ್ರಕ್ಕೆ ಗೌರವವನ್ನು ಸಲ್ಲಿಸಿ ಬಂಧನಕ್ಕೆ ಒಳಗಾಗಬೇಕು. ಅಹಂಕಾರದಿಂದ ಬಡಿಸಿದ ಕಪಿ ಈಗ ನಾನು ಪ್ರಯೋಗಿಸಿದ ಬ್ರಹ್ಮಾಸ್ತ್ರದ ಬಂಧನದಲ್ಲಿ ಸಿಲುಕಿದೆ. ಈಗ ಇದನ್ನು ಸುಲಭವಾಗಿ ತಂದೆಯ ಬಳಿಗೆ ಎಳೆದೊಯ್ಯಬಹುದು. ಬ್ರಹ್ಮದೇವ, ದೇವೇಂದ್ರನಿಂದ ಮತ್ತು ನನ್ನ ತಂದೆಯಾದ ವಾಯುದೇವನಿಂದ ರಕ್ಷಿತನಾಗಿರುವ ನನಗೆ ಬ್ರಹ್ಮಾಸ್ತ್ರದಿಂದ ಬಂಧಿತನಾದರೂ ಸ್ವಲ್ಪವೂ ಭಯವೇ ಆಗುತ್ತಿಲ್ಲ. ಎಷ್ಟು ಮಾತನಾಡಿದೆ ನೀನು, ಎಷ್ಟು ಆಟಾಟೋಪವನ್ನು ತೋರಿಸಿದೆ. ಈಗ ನೋಡು ನಿನ್ನ ಸ್ಥಿತಿ. ಈಗ ನಿನ್ನನ್ನು ನಮ್ಮ ರಾವಣ ಪ್ರಭುವಿನ ಬಳಿ ಎಳೆದೊಯ್ಯುತ್ತೇವೆ. ನನಗೂ ಅದೇ ಬೇಕಾಗಿರುವುದು. ಆ ದುಷ್ಟ ರಾವಣನೊಡನೆ ಮುಖಾಮುಖಿಯಾಗಿ ಮಾತನಾಡಬೇಕೆಂಬ ಆತುರವಿದೆ. ಇದೇ ಅದಕ್ಕೆ ಒಳ್ಳೆಯ ಅವಕಾಶ. ಈ ಮೂರ್ಖ ರಾಕ್ಷಸರ ಅವಿವೇಕಕ್ಕೆ ನನಗೆ ನಗು ಬರುತ್ತಿದೆ. ಬ್ರಹ್ಮಾಸ್ತ್ರದಿಂದ ಬಂಧಿತನಾಗಿರುವ ನನ್ನನ್ನು ಮತ್ತೆ ಹಗ್ಗದಿಂದ ಬಂಧಿಸುವುದು ಬ್ರಹ್ಮಾಸ್ತ್ರಕ್ಕೆ ಅಗೌರವ ತೋರಿಸಿದಂತೆ ಎಂಬ ಸಾಮಾನ್ಯ ಜ್ಞಾನವೇ ಇಲ್ಲ ಇವರಿಗೆ. ಈ ಅವಿವೇಕಿಗಳು ಈ ವಾನರನನ್ನು ಹಗ್ಗದಿಂದ ಕಟ್ಟಿದರಲ್ಲ, ಈಗ ಬ್ರಹ್ಮಾಸ್ತ್ರ ನಿರುಪಯುಕ್ತವಾಗುತ್ತದೆ. ಈ ಕಪಿಗೆ ಸತ್ಯವೇನಾದರೂ ಗೊತ್ತಾದರೆ ಮತ್ತೆ ಆಕ್ರಮಣ ಮಾಡಬಹುದು. ಅಷ್ಟರಲ್ಲಿ ಇವನನ್ನು ತಂದೆಯವರ ಬಳಿಗೆ ಎಳೆದೊಯ್ಯಬೇಕು. ಕೂಡಲೇ ಈ ಕಪಿಯನ್ನು ಪ್ರಭುಗಳ ಬಳಿಗೆ ಹೊತ್ತು ನಡೆಯಿರಿ. ಎಂಥ ರೂಪ, ಎಂಥ ತೇಜಸ್ಸು, ಎಂಥ ಆಕರ್ಷಣೆ! ನಿಶ್ಚಯವಾಗಿಯೂ ಈ ರಾಕ್ಷಸ ಸರ್ವಲಕ್ಷಣ ಸಂಪನ್ನನಾಗಿದ್ದಾನೆ. ಅಧರ್ಮದಿಂದ ಕಳಂಕಿತನಾಗದಿದ್ದರೆ ಈ ರಾವಣೇಶ್ವರ ದೇವಲೋಕವನ್ನೇ ಆಳಬಲ್ಲ ಸಾಮರ್ಥ್ಯ ಹೊಂದಿದ್ದಾನೆ. ಹಿಂದೊಮ್ಮೆ ನಾನು ಕೈಲಾಸ ಪರ್ವತವನ್ನು ಕದಲಿಸಿದ ಸಂದರ್ಭದಲ್ಲಿ ನಂದಿಯನ್ನು ಕಪಿಮುಖದವನೆಂದು ಹಾಸ್ಯ ಮಾಡಿದ್ದೆ. ಆಗ ನಂದಿ ಕೆರಳಿ, ಯಾವ ಕಪಿಗಳಿಂದಲೇ ನೀನು ನಾಶ ಹೊಂದುವೆ ಎಂದು ಶಾಪ ಕೊಟ್ಟಿದ್ದ. ಆ ಶಾಪವನ್ನು ಸತ್ಯ ಮಾಡಲು ನಂದಿಯೇ ಕಪಿಯ ರೂಪದಲ್ಲಿ ಬಂದಿರುವನು. ಎಲ್ಲವೋ ರಾವಣ, ಮೂರ್ಖನಂತೆ ವರ್ತಿಸಬೇಡ. ಮೂರ್ಖನಂತೆ ವರ್ತಿಸುತ್ತಿರುವುದು ನಾನಲ್ಲ, ನೀನು. ಮಂಗನಂತೆ ಕುಚೇಷ್ಟೆಯ ಮಾತುಗಳನ್ನಾಡುತ್ತಿರುವ ದುರುಳ. ಎಲ್ಲವೋ ದುರಂಕಾರಿ, ನನ್ನನ್ನೇ ಮಂಗನೆಂದು ಹೀಯಾಳಿಸಿದಲ್ಲವೇ? ಆ ಮಂಗನ ಮುಖದ ವಾನರೇ ನಿನ್ನ ಅಪಜಯಕ್ಕೆ ಕಾರಣವಾಗಲಿ.
ಆ ವಾನರ ಶಕ್ತಿಯ ಪರಾಕ್ರಮಗಳಿಂದ ನಿನ್ನ ಲಂಕೆಯನ್ನು ನಾಶವಾಗಲಿ, ಅದೇ ನಿನ್ನ ಸಂಹಾರಕ್ಕೆ ಸೇತುವಾಗಲಿ. ಆ? ಮಹಾಕಪಿಯೇ, ನೀನು ಎಲ್ಲಿಂದ ಬಂದೆ? ಬಂದ ಕಾರಣವೇನು? ನನ್ನ ಸುಂದರವಾದ ಅಶೋಕವನವನ್ನು ಏಕೆ ಧ್ವಂಸಗೊಳಿಸಿದೆ? ಕಾವಲಿನವರನ್ನು ಏಕೆ ಕಾಡಿದೆ? ದುರ್ಭೇದ್ಯವಾದ ಈ ಲಂಕಾ ಪಟ್ಟಣಕ್ಕೆ ಏಕೆ ಬಂದೆ? ಹಿಂಜರಿಯದೆ, ಭಯ ಪಡದೆ ಸತ್ಯವನ್ನು ಹೇಳು. ಅಸತ್ಯವನ್ನು ನುಡಿಯುವುದು ನನಗೆ ತಿಳಿಯದು ರಾವಣೇಶ್ವರ. ನಾನು ಸತ್ಯವನ್ನೇ ನುಡಿಯುತ್ತೇನೆ. ಆದರೆ ಆ ಸತ್ಯವನ್ನು ಕೇಳುವ ಸ್ಥೈರ್ಯ ನಿನಗಿದೆಯೇ? ಬಂಧಿತನಾಗಿದ್ದರು, ನನ್ನೆದುರಿಗೆ ನಿಂತಿದ್ದರು, ಎಷ್ಟು ಧೈರ್ಯವಾಗಿ ಮಾತನಾಡುವ ನಿನ್ನನ್ನು ನೋಡಿದರೆ ಆ ಇಂದ್ರನೇನಾದರೂ ನಿನ್ನನ್ನು ಕಳುಹಿಸಿರುವನೇ ಎಂದು ಸಂದೇಹವಾಗುತ್ತಿದೆ. ಅಥವಾ ಯಮ, ಕುಬೇರ, ವರುಣ ಇವರುಗಳ ಆದೇಶದಿಂದ ನೀನು ಇಲ್ಲಿಗೆ ಬಂದಿರುವೆಯಾ? ಎರಡೂ ಅಲ್ಲ. ಏಕೆ ರಾವಣ? ನಿನ್ನ ಕಿಂಕರರು ನನ್ನ ವಿಷಯವಾಗಿ ಏನು ಹೇಳಲಿಲ್ಲವೇ? ಅವರು ಏನಾದರೂ ಹೇಳಲಿ, ಮೊದಲು ನೀನು ನನ್ನ ಪ್ರಶ್ನೆಗೆ ಉತ್ತರ ಕೊಡು. ನನ್ನ ಮೇಲಿನ ದ್ವೇಷದಿಂದ ಆ ವಿಷ್ಣುವು ನಿನ್ನನ್ನು ದೂತನನ್ನಾಗಿ ಕಳುಹಿಸಿದ್ದಾನೆಯೇ? ಆಕಾರದಲ್ಲಿ ನೀನು ಕಪಿಯಂತಿದ್ದರೂ ನಿನ್ನ ತೇಜಸ್ಸು ಕಪಿಯಂತಿಲ್ಲ. ಸಾಧಾರಣ ಕಪಿಯಷ್ಟು ಅಲ್ಪ ಬಲನೂ ಅಲ್ಲ. ಅದಕ್ಕಾಗಿ ಹೇಳುತ್ತಿದ್ದೇನೆ, ನೀನು ಸತ್ಯವನ್ನು ನುಡಿದರೆ ಬಂಧ ಮುಕ್ತನಾಗುತ್ತೀಯ, ಸುಳ್ಳಾಡಿದರೆ ನಿನ್ನ ಜೀವ ಉಳಿಯುವುದಿಲ್ಲ. ಬೇಗ ಹೇಳು, ಈ ಲಂಕೆಗೆ ನೀನು ಏಕೆ ಬಂದೆ? ದಶಕಂಠ ರಾವಣ, ನಾನು ಇಂದ್ರ, ವಿಷ್ಣು, ಯಮ, ಕುಬೇರ, ವರುಣ ಈ ಯಾರ ದೂತನೂ ಅಲ್ಲ. ನಾನು ವೇಷಧಾರಿ ಕಪಿಯೂ ಅಲ್ಲ. ನಾನು ಜನ್ಮತಃ ವಾನರ. ನಿಜ ರೂಪದಲ್ಲಿಯೇ ಬಂದಿದ್ದೇನೆ. ಖಂಡಿತ ನಾನು ವೇಷಧಾರಿ ಅಲ್ಲ. ಹಾಗಾದರೆ ನನ್ನ ಪ್ರಿಯವಾದ ಅಶೋಕವನವನ್ನು ಏಕೆ ಹಾಳು ಮಾಡಿದೆ? ಅದಕ್ಕಾದರೂ ಒಂದು ಕಾರಣವಿರಬೇಕಲ್ಲವೇ? ಖಂಡಿತ ಕಾರಣವಿದೆ. ರಾಕ್ಷಸ ರಾಜನಾದ ನಿನ್ನನ್ನು ನನ್ನಂಥ ವಾನರ ಸುಲಭವಾಗಿ ನೋಡಲು ಸಾಧ್ಯವೇ? ನಿನ್ನನ್ನು ನೋಡುವ ಸಲುವಾಗಿಯೇ ನಾನು ಅಶೋಕವನವನ್ನು ಧ್ವಂಸ ಮಾಡಿದೆ. ಆ ಸಂದರ್ಭದಲ್ಲಿ ರಾಕ್ಷಸರು ಯುದ್ಧಕ್ಕೆ ಬಂದರೆ ಆತ್ಮರಕ್ಷಣೆಗಾಗಿ ನಾನು ಯುದ್ಧ ಮಾಡಲೇಬೇಕಲ್ಲವೇ? ಆತ್ಮರಕ್ಷಣೆಯೇ ಯುದ್ಧವಾಗಿದ್ದರೆ ನೀನು ನನ್ನ ಪುತ್ರ ಅಕ್ಷಕುಮಾರನನ್ನು ಕೊಲ್ಲುತ್ತಿರಲಿಲ್ಲ. ಸದ್ಯ ಮಹಾಬಲಶಾಲಿಯಾದ ನನ್ನ ಪುತ್ರ ಮೇಘನಾದನಿಗೆ ಸೋತೆಯಲ್ಲ. ರಾವಣ, ನಿನ್ನ ಈ ಪುತ್ರ ಮೇಘನಾದನಿಗೆ ನಾನು ಸೋಲುವವನಲ್ಲ. ದೇವಾಸುರರು ಒಟ್ಟಾಗಿ ಬಂದರೂ ಯಾವುದೇ ಅಸ್ತ್ರಗಳಿಂದಾಗಲಿ ಪಾಶದಿಂದಾಗಲಿ ನನ್ನನ್ನು ಬಂಧಿಸಲು ಸಾಧ್ಯವಿಲ್ಲ. ಪಿತಾಮಹನಾದ ಬ್ರಹ್ಮನೇ ನನಗೆ ಈ ವರವನ್ನು ನೀಡಿದ್ದಾನೆ. ನಿನ್ನನ್ನು ನೋಡಬೇಕೆಂದು ಮತ್ತು ಬ್ರಹ್ಮಾಸ್ತ್ರಕ್ಕೆ ಗೌರವ ನೀಡಬೇಕೆಂದು ನಾನು ಬಂಧಿತನಾದನೇ ಹೊರತು ಈ ನಿನ್ನ ಪುತ್ರನ ಪರಾಕ್ರಮಕ್ಕಲ್ಲ. ಅಂದರೆ ಏನು ನಿನ್ನ ಮಾತಿನ ಅರ್ಥ? ಅಷ್ಟು ಅರ್ಥವಾಗಲಿಲ್ಲವೇ? ನಾನು ಬ್ರಹ್ಮಾಸ್ತ್ರದಿಂದ ಮುಕ್ತನಾಗಿದ್ದರೂ ನಿನ್ನ ಅನುಚರರು ನಾನಿನ್ನೂ ಬಂಧಿತನಾಗಿದ್ದೇನೆಂದೇ ಭಾವಿಸಿಕೊಂಡಿದ್ದಾರೆ. ತಂದೆಯೇ, ನಾನು ಬ್ರಹ್ಮಾಸ್ತ್ರ ಪ್ರಯೋಗಿಸಿ ಈ ಕಪಿಯನ್ನು ಬಂಧಿಸಿದ್ದು ನಿಜ. ಆದರೆ ನಮ್ಮ ಕಿಂಕರರು ಮತ್ತೆ ಈ ಹಗ್ಗವನ್ನು ಕಟ್ಟಿದ್ದರಿಂದ ಅದರ ಪ್ರಭಾವ ನಿರರ್ಥಕವಾಯಿತು. ಹಾಗಾದರೆ ಈ ವಾನರ ಈಗ ಬಂಧನದಲ್ಲಿಲ್ಲ. ಇವನು ಬರೀ ಚತುರನಲ್ಲ, ಮಹಿಮೆಯುಳ್ಳವನೂ ಆಗಿರಬೇಕು. ಏಕೆ ದಶಕಂಠ ರಾವಣ, ನಾನು ಬಂಧನದಲ್ಲಿಲ್ಲವೆಂದು ಭಯದಿಂದ ಮೌನವಾಗಿ ಬಿಟ್ಟೆಯಾ?
ಚಿಂತೆ ಮಾಡಬೇಡ ದಾನವೇಶ್ವರ. ನಾನು ಹೇಳುವ ವಿಷಯವನ್ನು ಹೇಳಿದ ಕೂಡಲೇ ನನಗೆ ಯಾವ ತೊಂದರೆಯನ್ನು ಕೊಡದಿದ್ದರೆ ನನ್ನ ಪಾಡಿಗೆ ನಾನು ಹೊರಟು ಹೋಗುತ್ತೇನೆ. ಸರಿ ಸರಿ, ನೀನು ಇಲ್ಲಿಗೆ ಬಂದ ಉದ್ದೇಶವೇನೆಂದು ಹೇಳು. ಅಯೋಧ್ಯೆಯ ಪ್ರಭು ದಶರಥ ಪುತ್ರ ಶ್ರೀರಾಮನ ಕಾರ್ಯನಿಮಿತ್ತ ನಾನು ಇಲ್ಲಿಗೆ ಬಂದಿದ್ದೇನೆ. ರಾವಣೇಶ್ವರ, ಮಹಾಮಹಿಮನಾದ ಶ್ರೀರಾಮನ ದೂತನಾಗಿ ಬಂದಿರುವ ನನ್ನ ಹಿತವಚನವನ್ನು ಕೇಳು. ಹಿತವೋ ಅಹಿತವೋ ಹೇಳಿದ ಮೇಲೆ ತಿಳಿಯುತ್ತದೆ. ನನ್ನ ರಾಜನಾದ ಸುಗ್ರೀವನ ಸಂದೇಶವನ್ನು ತಂದಿದ್ದೇನೆ. ಸುಗ್ರೀವನ ಸೋದರ ವಾಲಿ ನನ್ನ ಮಿತ್ರ. ನನ್ನ ಮಿತ್ರನ ಸಾವಿಗೆ ಕಾರಣನಾದವನ ಸಂದೇಶವು ನನಗೇಕೆ ಬೇಕು? ನಾನು ಸುಗ್ರೀವನ ಸಚಿವ, ಶ್ರೀರಾಮನ ಭಕ್ತ ಹನುಮಂತ. ವಾಯುದೇವ ನನ್ನ ತಂದೆ. ಸೀತಾದೇವಿಯನ್ನು ಹುಡುಕುವ ಸಲುವಾಗಿ ನಾನು 100 ಯೋಜನ ವಿಸ್ತಾರವಾದ ಸಾಗರವನ್ನು ಲಂಘಿಸಿ ಇಲ್ಲಿಗೆ ಬಂದೆ. ಬಹಳವಾಗಿ ಹುಡುಕಿ ಕಡೆಗೆ ನಿನ್ನ ಬ್ರಹ್ಮವನದಲ್ಲಿ ಶ್ರೀರಾಮ ಸತಿ ಸೀತಾದೇವಿಯನ್ನು ಕಂಡೆ. ಓಹೋ, ಇದೋ ನಿನ್ನ ಉದ್ದೇಶ. ವಿಶಾಲವಾದ ಸಾಗರವನ್ನು ದಾಟಿ ಸಹಸ್ರಾರು ರಾಕ್ಷಸರ ಕಣ್ತಪ್ಪಿಸಿ ಲಂಕಿಣಿಯನ್ನು ಮಣಿಸಿ ಸೀತೆಯನ್ನು ನೋಡಿದೆ ಎಂದರೆ ನಿನ್ನ ಮೆಚ್ಚುಗೆ ಅಭಿನಂದನೆ ನನಗೆ ಬೇಕಾಗಿಲ್ಲ. ನೀನು ಅಧರ್ಮದ ದಾರಿಯನ್ನು ಬಿಟ್ಟು ಧರ್ಮದ ದಾರಿಯಲ್ಲಿ ನಡೆದರೆ ಅಷ್ಟೇ ಸಾಕು. ಯಾವ ಧರ್ಮ? ಪರಸ್ತ್ರೀಯರನ್ನು ಅಪಹರಿಸಬಾರದೆಂಬುದು ಧರ್ಮ. ರಾವಣ, ಸಕಲ ಶಾಸ್ತ್ರಗಳನ್ನೂ ಬಲ್ಲ ನಿನಗೆ ಧರ್ಮ ಯಾವುದು ಅಧರ್ಮ ಯಾವುದೆಂದು ತಿಳಿದಿಲ್ಲವೇ? ತಪಸ್ಸಿನಿಂದ ಹಲವು ವರಗಳನ್ನು ಪಡೆದ ನಿನಗೆ ಪತಿವ್ರತೆಯಾದ ಸಾಧ್ವಿಯನ್ನು ಕಾಡುವುದು ಅಧರ್ಮವೆಂದು ಅರ್ಥವಾಗಲಿಲ್ಲವೇ? ವಂಶನಾಶಕವಾದ ಈ ದುರ್ಮಾರ್ಗವನ್ನು ನಿನ್ನಂಥವನು ಅನುಸರಿಸಬಾರದು. ಸಾಕು ಮಾಡು ನಿನ್ನ ಅಸಂಬದ್ಧ ಪ್ರಲಾಪವನ್ನು. ಎಲ್ಲವೋ ವಾನರ, ನನ್ನ ಧರ್ಮದ ಅರ್ಥವೇ ಬೇರೆ. ನಾನು ಬಯಸಿದಂತೆ ನಡೆಯುವುದೇ ನನ್ನ ಧರ್ಮ. ನನಗೆ ಬೇಕೆನಿಸಿದ್ದನ್ನು ಪಡೆಯುವುದು ನನ್ನ ಧರ್ಮ. ನನಗೆ ಅಡ್ಡ ಬಂದವರನ್ನು ಧ್ವಂಸ ಮಾಡುವುದು ನನ್ನ ಧರ್ಮ. ನನ್ನದು ವೀರರ ಧರ್ಮ, ನಿನ್ನದು ಹೇಡಿಗಳ ಧರ್ಮ. ನಿಜವಾದ ಧರ್ಮ ವೀರರಿಗೂ ಹೇಡಿಗಳಿಗೂ ಸರ್ವರಿಗೂ ಒಂದೇ ರಾವಣ. ಪರಸ್ತ್ರೀಯ ಅಪಹರಣ ವೀರರಿಗೂ ಅಧರ್ಮವೇ, ಹೇಡಿಗಳಿಗೂ ಅಧರ್ಮವೇ. ನಿನ್ನ ಅಧರ್ಮ ಧರ್ಮವೆನ್ನುವುದಾದರೆ ಧರ್ಮಾತ್ಮನಾದ ಶ್ರೀರಾಮನ ಕ್ರೋಧದ ಪರಿಣಾಮವು ನಿನ್ನದೇ ಆಗುತ್ತದೆ. ಏ ಕೋತಿ, ಮುಚ್ಚು ಬಾಯಿ. ರಾಮನಂತೆ ರಾಮ ಗುಮ್ಮವಂತೆಂದು ಹೆದರುವ ಎಳೆಯ ಹಸುಳೆಗಳು ಇಲ್ಲಿ ಯಾರು ಇಲ್ಲ. ಆ ನರಮಾರವ ನನ್ನನ್ನೇನು ಮಾಡಬಲ್ಲ? ಆ ನರನ ದೂತನಾದ ವಾನರನೇ ಇಷ್ಟೆಲ್ಲ ಮಾಡಿದ ಮೇಲೆ ಆ ನರನೇ ಬಂದರೆ ಇನ್ನೆಷ್ಟು ಅನಾಹುತವಾಗುವುದೆಂದು ಸ್ವಲ್ಪ ಯೋಚನೆ ಮಾಡು ರಾವಣ. ರಾಮ ಲಕ್ಷ್ಮಣರ ಬಾಣಗಳನ್ನು ಎದುರಿಸಿ ನಿಲ್ಲುವ ವೀರರು ದೇವಾಸುರರಲ್ಲಿ ಯಾರಿದ್ದಾರೆ? ರಾಮ ಲಕ್ಷ್ಮಣರ ಬಾಣಗಳನ್ನು ಎದುರಿಸಿ ನಿಲ್ಲುವ ವೀರರು ದೇವಾಸುರರಲ್ಲಿ ಯಾರಿದ್ದಾರೆ? ನಾನಿದ್ದೇನೆ. ಎಲ್ಲವೋ ವಾನರ, ದೇವದಾನವ ಯಕ್ಷಗಂಧರ್ವ ಕಿನ್ನರ ಕಿಂಪುರುಷಾದಿಗಳಲ್ಲೂ ನನ್ನನ್ನು ಎದುರಿಸುವ ವೀರ ಯಾರಿದ್ದಾರೆಂದು ಕೇಳು. ನಾನೇ ನಿಂತಿದ್ದೇನಲ್ಲ. ರಾವಣ, ನನ್ನ ಮಾತನ್ನು ಕೇಳು. ಶ್ರೀರಾಮನಿಗೆ ಅಂಥ ಘೋರವಾದ ಅಪರಾಧ ಮಾಡಿದ ಮೇಲೆ ನೀನು ಸುಖದಿಂದ ಜೀವಿಸಲು ಸಾಧ್ಯವೇ ಇಲ್ಲ. ನಿನ್ನ ಬದುಕು, ಈ ನಿನ್ನ ಲಂಕೆಯ ವೈಭವ, ನಿನ್ನ ರಾಕ್ಷಸ ಕುಲದ ಕ್ಷೇಮ ಬೇಕೆಂದಾದರೆ ಈಗಲೇ ಎಚ್ಚೆತ್ತುಕೋ. ಸೀತಾದೇವಿಯನ್ನು ಶ್ರೀರಾಮನಿಗೆ ಒಪ್ಪಿಸಿಬಿಡು. ಇಲ್ಲ ಇಲ್ಲ, ಸಾಧ್ಯವೇ ಇಲ್ಲ. ಆ ಸೀತೆಯು ಈ ಲಂಕೆಯಿಂದ ಎಂದಿಗೂ ಹೋಗುವುದಿಲ್ಲ, ಎಂದೆಂದಿಗೂ ಆ ರಾಮನನ್ನು ಸೇರುವುದಿಲ್ಲ. ಅವಿವೇಕಿಯಂತೆ ಮಾತನಾಡಬೇಡ ರಾವಣ. ಯಾರಿಗೂ ತಿಳಿಯಬಾರದೆಂದು ನೀನು ಸೀತಾಮಾತೆಯನ್ನು ಅಶೋಕವನದಲ್ಲಿ ರಹಸ್ಯವಾಗಿರಿಸಿದರೂ ನಾನು ಬಂದು ನೋಡಿದ್ದೇನೆ. ನನ್ನ ಶಕ್ತಿಯನ್ನು ತೋರಿಸಿದ್ದೇನೆ. ಸೀತಾದೇವಿಯನ್ನು ಇಲ್ಲಿಂದ ಕರೆದುಕೊಂಡು ಹೋಗುವುದು ಸಾಧ್ಯವಾಗುತ್ತದೆ. ಸಾಧ್ಯವೇ ಇಲ್ಲ.
ಅದಕ್ಕೆ ನಾನೆಂದು ಅವಕಾಶ ಕೊಡುವುದಿಲ್ಲ. ಶ್ರೀರಾಮನ ಅಪ್ಪಣೆ ಇಲ್ಲದಿರುವುದರಿಂದ ನಾನು ಸುಮ್ಮನಿದ್ದೇನೆ ರಾಕ್ಷಸ ರಾಜ. ನನ್ನ ಸ್ವಾಮಿ ಶ್ರೀರಾಮನೇ ಬಂದು ತನ್ನ ಪತ್ನಿಯನ್ನು ಬಿಡಿಸಿ ಕರೆದುಕೊಂಡು ಹೋಗಲಿ ಎಂದು ನಾನು ಸುಮ್ಮನಾದೆ. ಇಲ್ಲವಾದರೆ ಸೀತಾಮಾತೆಯನ್ನು ಇಲ್ಲಿಂದ ಕರೆದೊಯ್ಯುವುದು ನನಗೆ ಕಷ್ಟದ ಕೆಲಸವೇ ಅಲ್ಲ. ಮುಗೀತೋ ನಿನ್ನ ಸಾಮರ್ಥ್ಯದ ಕಹಳೆ ಊದಿದ್ದು? ಮುಂದೆ ರಣಕಹಳೆ ಮೊಳಗಿದರೆ ನಿನ್ನ ಅಂತ್ಯ ಎಂಬುದನ್ನು ನೆನಪಿಸುತ್ತಿದ್ದೇನೆ. ಓಹೋ, ಒಂದು ಕಪಿಯಿಂದ ಈ ರಾವಣೇಶ್ವರನ ಅಂತ್ಯದ ಭವಿಷ್ಯ ಕೇಳಬೇಕು. ರಾವಣೇಶ್ವರ, ಅಸಹಾಯಕಳಾಗಿರುವ ಸೀತಾದೇವಿ ನಿನ್ನ ಪಾಲಿಗೆ ಸರ್ಪಿಣಿಯಾಗುತ್ತಾಳೆ. ಎಷ್ಟೇ ಬಲವಂತನಾದರೂ ವಿಷಾನ್ನವನ್ನು ತಿಂದು ಬದುಕುತ್ತೇನೆಂಬ ಭ್ರಮೆಯನ್ನು ಬಿಡು. ಧಗಧಗಿಸುವ ಅಗ್ನಿಯಂತಿರುವ ಸೀತಾದೇವಿಯನ್ನು ಮುಟ್ಟಿದವರು ಭಸ್ಮವಾಗುತ್ತಾರೆಯೇ ಹೊರತು ಬದುಕುಳಿಯುವುದಿಲ್ಲ. ನೀನು ಘನವಾದ ತಪಸ್ಸು ಮಾಡಿ ಗಳಿಸಿರುವ ಮಹಾಶಕ್ತಿಯನ್ನು ಸೀತಾಪಹರಣ ಅಧರ್ಮ ಕಾರ್ಯದಿಂದ ಸಂಪೂರ್ಣವಾಗಿ ಕಳೆದುಕೊಳ್ಳಬೇಡ. ನೀನೊಬ್ಬ ಕ್ಷುದ್ರ ಜಂತು. ನನ್ನ ಶಕ್ತಿ ಏನೆಂದು ನಿನಗೆ ತಿಳಿದಿಲ್ಲ. ತಿಳಿದಿದೆ. ನೀನು ತಪಸ್ಸು ಮಾಡಿ ಅಸುರರಿಂದ ದೇವತೆಗಳಿಂದ ಸಾವಿಲ್ಲವೆಂಬ ವರ ಪಡೆದು ಅವಧ್ಯನೆಂದು ಬೀಗುತ್ತಿರುವುದು ನನಗೆ ಗೊತ್ತಿದೆ. ಆ ಅಹಂಕಾರದಿಂದಲೇ ನೀನು ಸಾಧು ಸಜ್ಜನರನ್ನು ಕಾಡುವ ಉದ್ಧಟನಾದೆ. ನನ್ನ ಒಡೆಯನಾದ ಸುಗ್ರೀವ ದಾನವನು ಅಲ್ಲ, ದೇವತೆಯೂ ಅಲ್ಲ, ಒಬ್ಬ ವಾನರ. ನನ್ನ ಸ್ವಾಮಿ ಶ್ರೀರಾಮಚಂದ್ರ ಮಾನವ. ಮಾನವರನ್ನು ತುಚ್ಛವಾಗಿ ಕಾಣುವ ನೀನು ಅವರಿಂದ ಸಾವು ಬರಬಾರದೆಂದು ವರ ಪಡೆಯಲಿಲ್ಲ. ಆ ಮಾನವ ಶ್ರೇಷ್ಠನಾದ ಶ್ರೀರಾಮನ ಬಾಣವೇ ನಿನ್ನನ್ನು ಸಂಹರಿಸುತ್ತದೆ. ಎಲ್ಲವೋ ದುಷ್ಟಕವೇ, ಕಿಂಕರರೇ, ನನ್ನೆದುರೇ ನಿಂತು ನನ್ನ ಹಂತದ ಮಾತನಾಡುತ್ತಿರುವ ಏ ಕಪಿಯನ್ನು ಕೊಂದು ಬಿಡಿ. ಕೂಡದು ರಾವಣೇಶ್ವರ, ಈ ವಾನರ ಶ್ರೇಷ್ಠರನ್ನು ಕೊಲ್ಲುವುದು ತರವಲ್ಲ. ಏಕೆ ತರವಲ್ಲ? ನಾನೇಕೆ ಅವನನ್ನು ಕೊಲ್ಲಬಾರದು? ಆ ರಾಮನ ಬಾಣಗಳಿಂದ ನನ್ನ ಸಾವು ಬರುತ್ತದೆ ಎಂದು ಈ ಕಪಿ ಬಡಬಡಿಸುತ್ತಲೇ ಇದೆ. ಇವನನ್ನು ನಾನೇಕೆ ಕೊಲ್ಲಬಾರದು? ತಾಳ್ಮೆ ರಾವಣೇಶ್ವರ. ದೂತರನ್ನು ಕೊಲ್ಲುವುದು ರಾಜನೀತಿಯಲ್ಲ. ದೂತರಾದ ಯಾರೇ ಆದರೂ ತನ್ನ ಒಡೆಯನ ಅಭಿಪ್ರಾಯಗಳನ್ನು ತಿಳಿಸುವುದು ಆತನ ಕರ್ತವ್ಯ. ದೂತ? ವಿಭೀಷಣ, ಇವನು ದೂತನಲ್ಲ, ದೂತನ ವೇಷದಲ್ಲಿ ಬಂದಿರುವ ಉಪದ್ರವಿ. ದೂತನಾಗಿದ್ದರೆ ತನ್ನ ಸಂದೇಶವನ್ನು ಹೇಳಿ ತೊಲಗಬೇಕಿತ್ತು. ಇವನು ನನ್ನ ಪ್ರಿಯವಾದ ಅಶೋಕ ವನವನ್ನು ನಾಶಪಡಿಸಿದ್ದಾನೆ, ನಮ್ಮ ರಾಕ್ಷಸರನ್ನು ಕೊಂದಿದ್ದಾನೆ. ಇಲ್ಲ, ನನ್ನ ಪುತ್ರನಾದ ಅಕ್ಷಕುಮಾರನನ್ನು ಸಂಹರಿಸಿದ್ದಾನೆ. ಇವನನ್ನು ದೂತನೆಂದು ಕ್ಷಮಿಸಿಬಿಡದೆ? ಸಹೋದರ, ಯುದ್ಧಕ್ಕೆ ಬಂದವರೊಡನೆ ಹೋರಾಡುವುದು ಯುದ್ಧ ಧರ್ಮ. ಅದರಲ್ಲಿ ಯಾರು ಯಾರನ್ನೇ ಕೊಂದರೂ ಅದು ಆ ಯುದ್ಧ ಧರ್ಮದ ಭಾಗವಾಗುತ್ತದೆ. ಒಂದು ವೇಳೆ ಅಕ್ಷಕುಮಾರನೇ ಯುದ್ಧದಲ್ಲಿ ಇವನನ್ನು ಕೊಲ್ಲಬಹುದಾಗಿತ್ತಲ್ಲ, ಆಗ ನೀನು ನಿನ್ನ ಪುತ್ರನನ್ನು ಅಪರಾಧಿ ಎನ್ನುತ್ತಿದ್ದೆ. ನನ್ನ ಮಾತನ್ನು ಕೇಳು ಸಹೋದರ. ಈ ವಾನರನ್ನು ವಧಿಸುವುದು ನಿಂದವಾಗುತ್ತದೆ. ಧರ್ಮಕ್ಕೆ ವಿರುದ್ಧ, ನಿನ್ನ ಘನತೆಗೂ ಕಳಂಕ. ವಿನಾಕಾರಣ ಅಶೋಕವನವನ್ನು ನಾಶಪಡಿಸಿದ ಅಪರಾಧ ಒಂದೇ ಸಾಕು ಏತನನ್ನು ವಧಿಸಲು. ವಧಿಸುವಂತ ದೊಡ್ಡ ಅಪರಾಧವಲ್ಲ ಅದು. ನೀನು ವಿವೇಕಿ, ಜ್ಞಾನಿ. ನಿನ್ನಂಥವನು ಕ್ಷಣಿಕ ಆವೇಶಕ್ಕೆ ಒಳಗಾಗಿ ಅನುಚಿತವಾದ ಕಾರ್ಯ ಮಾಡುವುದು ತರವಲ್ಲ. ವಧೆಯ ಯೋಚನೆಯನ್ನು ಬಿಟ್ಟು ಈ ದೂತನಿಗೆ ಸಕಾರಣವಾದ ಶಿಕ್ಷೆ ಇದ್ದರೆ ಅದನ್ನು ಯೋಚಿಸಿ. ಚಿಕ್ಕಪ್ಪ,
ಈ ಕಪಿಯು ಅಕ್ರಮವಾಗಿ ಲಂಕೆಯನ್ನು ಪ್ರವೇಶ ಮಾಡಿದ್ದಾನೆ. ಸೀತೆಯೊಡನೆ ರಹಸ್ಯವಾಗಿ ಮಾತನಾಡಿದ್ದಾನೆ. ಅಶೋಕವನವನ್ನು ಹಾಳು ಮಾಡಿದ್ದಾನೆ. ದಾರಿಯಲ್ಲಿ ಹೋದವರನ್ನು ಕೊಂದಿದ್ದಾನೆ. ಹೀಗೆ ಹಲವು ಅಪರಾಧಗಳನ್ನು ಮಾಡಿರುವ ಈ ಕಪಿಗೆ ಘೋರ ಶಿಕ್ಷೆಯನ್ನು ವಿಧಿಸಬೇಕು. ಭಲೆ, ಸರಿಯಾಗಿ ಹೇಳಿದೆ ಪುತ್ರ. ಪಾಪಿಗಳನ್ನು ವಧಿಸುವುದೇ ಧರ್ಮ. ಈ ಕಪಿಯನ್ನು ಕೊಲ್ಲುವುದು ನ್ಯಾಯವಾಗಿಯೇ ಇದೆ. ಬೇಡ ಲಂಕೇಶ್ವರ, ಬೇಡ. ಆತುರದ ನಿರ್ಧಾರ ಕೈಗೊಳ್ಳಬೇಡ. ಈ ನಿನ್ನ ಪುತ್ರನ ಮಾತಿಗೆ ಮರುಳಾಗಬೇಡ. ಯುದ್ಧ ಮಾಡುತ್ತಲೇ ಈ ವಾನರನ್ನು ಕೊಂದಿದ್ದರೆ ಇವನ ಪರಾಕ್ರಮವನ್ನು ಶ್ಲಾಘಿಸಬಹುದಾಗಿತ್ತು. ಹಾಗೆ ನೋಡಿದರೆ ಬ್ರಹ್ಮಾಸ್ತ್ರದ ಬಂಧನದಿಂದಲೂ ಈ ವಾನರ ವೀರನನ್ನು ಇಂದ್ರಜಿತ್ ಇಲ್ಲಿಗೆ ಕರೆತರಲಿಲ್ಲ. ಈ ಹನುಮಂತನೇ ಸ್ವತಃ ಬಂಧನದ ನಾಟಕವಾಡಿ ಇಲ್ಲಿಗೆ ಆಗಮಿಸಿದ್ದಾನೆ. ಭಲೆ ಭಲೆ ವಿಭೀಷಣ, ನಿನ್ನ ಈ ಧರ್ಮದ ನಡವಳಿಕೆ ಶ್ರೀರಾಮನಿಗೆ ಬಹಳ ಪ್ರಿಯವಾಗುತ್ತದೆ. ಲಂಕೇಶ್ವರ, ಈ ನಿನ್ನ ಕೋಪವನ್ನು ಬಿಡು, ಪ್ರಸನ್ನನಾಗು. ತನ್ನ ಒಡೆಯನ ಸಂದೇಶವನ್ನು ತಲುಪಿಸಲು ಬಂದ ಯಾವ ದೂತನನ್ನು ಯಾರು ಯಾವ ಕಾರಣಕ್ಕೂ ಕೊಲ್ಲಬಾರದು ಎಂದು ಸತ್ಪುರುಷರು ಹೇಳುತ್ತಾರೆ. ಹಾಗಾದರೆ ಮತ್ತೇನು ಮಾಡಬೇಕು? ಇವನು ಮಾಡಿದ ಅಪರಾಧಗಳನ್ನೆಲ್ಲ ಕ್ಷಮಿಸಿ ಬಿಡಬೇಕೇ? ವಧಿಸುವ ಶಿಕ್ಷೆಯನ್ನು ಬಿಟ್ಟು ವಿಧಿಸಬಹುದಾದ ಹಲವು ಶಿಕ್ಷೆಗಳಿವೆ. ಅವುಗಳ ಬಗ್ಗೆ ಯೋಚಿಸಬಹುದು. ರಾಕ್ಷಸ ರಾಜನಾದ ರಾವಣೇಶ್ವರ ರಾಜನೀತಿಯನ್ನು ಮೀರಿದನೆಂದು ಲೋಕ ಆಡಿಕೊಳ್ಳುವುದಕ್ಕೆ ಅವಕಾಶ ಮಾಡಿಕೊಡಬೇಡ. ಹಾಗೆಯೇ ಆಗಲಿ. ರಾಜನೀತಿಯನ್ನು ಮೀರುವುದು ನನಗೂ ಇಷ್ಟವಿಲ್ಲ. ಆದರೆ ಈ ಕಪಿಯನ್ನು ಹಾಗೆ ಬಿಡುವುದಕ್ಕೆ ನನ್ನ ಸಮ್ಮತಿ ಇಲ್ಲ. ಯೋತವದೇ ನಿಂದ್ಯವೆಂದು ನಾನು ಒಪ್ಪುತ್ತೇನೆ. ಈ ಕಪಿಗೆ ತಕ್ಕ ಶಿಕ್ಷೆಯನ್ನೇ ನೀಡುತ್ತೇನೆ. ಕಪಿಗಳಿಗೆ ಬಾಲವೇ ಭೂಷಣ. ಈ ಕಪಿಯ ಬಾಲಕ್ಕೆ ಬೆಂಕಿ ಹಚ್ಚಿ ಬಾಲ ಸುಟ್ಟುಕೊಂಡ ಈ ಕಪಿಯನ್ನು ಲಂಕೆಯ ಜನರು ನೋಡಿ ಆನಂದಿಸಲಿ. ಇವನನ್ನು ಎಳೆದೊಯ್ದು ಬಾಲಕ್ಕೆ ಬೆಂಕಿ ಹಚ್ಚಿದ ನಂತರ ನಗರದ ಎಲ್ಲೆಡೆ ಕರೆದೊಯ್ಯಿರಿ. ಏನಾಯ್ತು ತ್ರಿಜಟೆ? ನಾನು ಕಂಡ ಕನಸು ನನಸಾಗಲು ಆರಂಭವಾಗಿದೆ. ಕಪಿಯೊಂದು ನಿನ್ನೊಡನೆ ಮಾತನಾಡಿತು ಎಂದೇ ಅಲ್ಲ, ಆ ಕಪಿಯ ಬಾಲಕ್ಕೆ ಬೆಂಕಿ ಹಚ್ಚಿದ್ದಾರೆ. ಅದು ದಗದಗನೆ ಉರಿಯುತ್ತಿದೆ. ರಾಕ್ಷಸರು ಆ ಕಪಿಯನ್ನು ಲಂಕಾನಗರದಲ್ಲಿ ಸುತ್ತಾಡಿಸುತ್ತಿದ್ದಾರೆ. ಅಯ್ಯೋ, ಹೌದೇ? ಹೌದು, ಅದು ರಾವಣ ತಾನೇ ನೀಡಿದ ಶಿಕ್ಷೆಯಂತೆ. ನನ್ನ ಸ್ವಾಮಿಯ ಸಂದೇಶವನ್ನು ತಿಳಿಸಲು ಸಾಗರವನ್ನು ದಾಟಿ ಬಂದ ಹನುಮಂತನಿಗೆ ಇಂಥ ಹಿಂಸೆಯೇ? ಯಜ್ಞೇಶ್ವರ, ನಾನು ಪತಿವ್ರತ ಧರ್ಮವನ್ನು ನಿಷ್ಠೆಯಿಂದ ಪಾಲಿಸಿದ್ದರೆ ನೀನು ಹನುಮಂತನ ವಿಷಯದಲ್ಲಿ ಶೀತಲನಾಗು. ನಿನ್ನ ಬೆಂಕಿ ಅವನನ್ನು ಸುಡದಿರಲಿ. ಪುರುಷೋತ್ತಮನಾದ ನನ್ನ ಪತಿಗೆ ನನ್ನ ಮೇಲೆ ಪ್ರೀತಿ ಇರುವುದಾದರೆ
ನನ್ನ ಪಾಲಿನ ಭಾಗ್ಯವೇನಾದರೂ ಇದ್ದರೆ ಹನುಮಂತನನ್ನು ನಿನ್ನ ಬೆಂಕಿಯು ಸುಡದಿರಲಿ. ಧರ್ಮಾತ್ಮನಾದ ಶ್ರೀರಾಮ, ನಾನು ಸದಾಚಾರ ಸಂಪನ್ನಳೆಂದು ತಿಳಿದಿದ್ದರೆ ನೀನು ಹನುಮಂತನಿಗೆ ಶೀತಲನಾಗು, ಅವನನ್ನು ಸುಡಬೇಡ. ನನ್ನ ಬಾಲದ ತುದಿಯೇನೋ ಧಗಧಗನೆ ಉರಿಯುತ್ತಿದೆ, ಆದರೆ ಅದು ನನ್ನನ್ನು ಸುಡುತ್ತಿಲ್ಲ, ಸ್ವಲ್ಪವೂ ನೋವಾಗುತ್ತಿಲ್ಲ. ಬಾಲದ ತುದಿಯಲ್ಲಿ ಮಂಜುಗಡ್ಡೆಯನ್ನಿಟ್ಟಿರುವಂತೆ ತಣ್ಣಗಿದೆ, ಅಥವಾ ಶ್ರೀರಾಮನ ಪ್ರಭಾವದಿಂದ ಈ ಬೆಂಕಿ ಕೂಡ ನನ್ನ ಪಾಲಿಗೆ ಶೀತಲವಾಗಿ ಪರಿಣಮಿಸಿರಬಹುದು. ನಾನು ಸಮುದ್ರವನ್ನು ಹಾರಿ ಬರುವಾಗ ಸಮುದ್ರದಿಂದ ಪರ್ವತವು ಮೇಲೆದ್ದು ಬಂದ ಅಚ್ಚರಿಯನ್ನು ನೋಡಿದೆನಲ್ಲವೇ? ನೀನು 100 ಯೋಜನಾ ಸಮುದ್ರವನ್ನು ದಾಟುವ ಅತ್ಯಂತ ದುಷ್ಕರವಾದ ಕಾರ್ಯವನ್ನು ಮಾಡಿರುವೆ. ನೀನು ನನ್ನ ಶಿಖರದ ಮೇಲೆ ಸ್ವಲ್ಪ ಹೊತ್ತು ಕುಳಿತು ವಿಶ್ರಮಿಸಿಕೊಂಡು ನಂತರ ಪ್ರಯಾಣವನ್ನು ಮುಂದುವರಿಸು. ಇದು ಸಮುದ್ರ ರಾಜನ ಅಭಿಲಾಷೆಯಾಗಿದೆ. ಇದು ಸಮುದ್ರ ರಾಜನ ಅಭಿಲಾಷೆಯೇ? ಹೌದು ವಾನರ ವೀರ, ಏಕೆಂದರೆ ಶ್ರೀರಾಮನ ವಂಶದಲ್ಲಿ ಹುಟ್ಟಿದ ಸಗರನಿಂದಲೇ ಸಮುದ್ರ ರಾಜ ಅಭಿವೃದ್ಧಿ ಹೊಂದಿದ್ದಾನೆ. ರಘುಕುಲದವರೇ ಅವನ ಅಸ್ತಿತ್ವಕ್ಕೆ ಕಾರಣರು. ಹೌದೇನು? ಸಮುದ್ರ ರಾಜನಿಗೂ ಮೈನಾಕನಿಗೂ ಶ್ರೀರಾಮನ ವಿಷಯದಲ್ಲಿ ಅಷ್ಟೊಂದು ಪ್ರೀತಿ ಗೌರವಗಳಿರುವಾಗ ಅಗ್ನಿದೇವನಿಗೂ ಇರಬಹುದಲ್ಲವೇ? ಯಜ್ಞೇಶ್ವರ, ನಾನು ಪತಿವ್ರತ ಧರ್ಮವನ್ನು ನಿಷ್ಠೆಯಿಂದ ಪಾಲಿಸಿದ್ದರೆ ನೀನು ಹನುಮಂತನ ವಿಷಯದಲ್ಲಿ ಶೀತಲನಾಗು, ನಿನ್ನ ಬೆಂಕಿ ಅವನನ್ನು ಸುಡದಿರಲಿ. ಬಹುಶಃ ಸೀತಾದೇವಿಯ ದಯಾಪರತೆಯಿಂದಲೂ ಶ್ರೀರಾಮನ ಕೃಪೆಯಿಂದಲೂ ಅಗ್ನಿಗೂ ನನ್ನ ತಂದೆ ವಾಯುದೇವನಿಗೂ ಇರುವ ಸ್ನೇಹದಿಂದಲೂ ಬೆಂಕಿ ನನ್ನನ್ನು ಸುಡುತ್ತಿಲ್ಲ. ಹೌದು, ಅದೇ ನಿಜ. ಇರಲಿ, ಯಾವ ಲಂಕೆಯ ಒಡೆಯನ ಆಜ್ಞೆಯಂತೆ ಈ ಬೆಂಕಿಯನ್ನು ಹೊತ್ತಿಸಿದರೋ ಆ ಲಂಕೆಯನ್ನೇ ಈ ಬೆಂಕಿಯಿಂದ ಸುಡುತ್ತೇನೆ.